ನಮಸ್ತೆ ಫ್ರೆಂಡ್ಸ್, ಎಲ್ಲರಿಗೂ MTVParipaakಕ್ಕೆ ಸ್ವಾಗತ. ಇವತ್ತು ಖಾನಾವಳಿಗಳಲ್ಲಿ ಮಾಡುವಂತಹ ಬಿಳಿ ಜೋಳದ ರೊಟ್ಟಿಯನ್ನು ನಿಮ್ಮ ಮುಂದೆ ತಂದಿದ್ದೀನಿ. ಇದು ನಾನು ಮಾಡಿರುವಂಥ ರೆಸಿಪಿ ಅಲ್ಲ, ಉತ್ತರ ಕರ್ನಾಟಕದವರಿಂದನೇ ಮಾಡಿಸಿ ನಿಮ್ಮ ಮುಂದೆ ತಂದಿರುವಂಥದ್ದು. ಬಿಳಿ ಜೋಳದ ರೊಟ್ಟಿಯನ್ನು ಖಾನಾವಳಿಗಳಲ್ಲಿ ಮಾಡುವ ರೀತಿಯಲ್ಲಿ ಮಾಡೋದು ಹೇಗೆ ಅಂತ ಅವರಿಂದ ನಾನು ತಿಳ್ಕೊಂಡು ನಿಮಗೆ ತೋರಿಸ್ತಾ ಇದ್ದೀನಿ. ನಾನು ಈ ವಿಡಿಯೋ ಮಾಡ್ಕೊಳ್ಳೋವಾಗ ಯಾವುದೇ ಮೈಕ್ ಅಥವಾ ಇಯರ್ಫೋನ್ ಇರಲಿಲ್ಲ, ಅದರಿಂದ ವಾಯ್ಸಲ್ಲಿ ಸ್ವಲ್ಪ ಏರ್ಪೇರ್ ಇದೆ, ದಯವಿಟ್ಟು ಕ್ಷಮಿಸಿ. ಹಾಗೆ ನನ್ನ ಹೊಸ ಈ ಪ್ರಯತ್ನಕ್ಕೆ ನಿಮ್ಮ ಪ್ರೋತ್ಸಾಹ ಇರಲಿ ಪ್ಲೀಸ್. ನಾನು ತಗೊಂಡಿರೋದು ಜೋಳದ ಹಿಟ್ಟು, ಅದರಲ್ಲಿ ಸ್ವಲ್ಪ ನೀರು ಹಾಕಬೇಕು. ನೀರು ಹಾಕ್ಬಿಟ್ಟು ಕಲಿಸ್ಬೇಕು. ಫಸ್ಟ್ ಒಂಥರ ಹದ ಬರುವಂತೆ ಕಲಿಸೋದು. ಉಪ್ಪು ಹಾಕೊಳ್ಳೋಷ್ಟಿಲ್ವಾ? ಇಲ್ಲ, ಉಪ್ಪು ಏನಿಲ್ಲ, ಸುಮ್ಮನೆ ನೀರು ಹಿಟ್ಟು. ನಮಗೆ ಎಷ್ಟು ರೊಟ್ಟಿ ಬೇಕು ಅಂತ ನೋಡಿಕೊಂಡು ಅಷ್ಟು ಪ್ರಮಾಣದಲ್ಲಿ ಬಿಳಿ ಜೋಳದ ಹಿಟ್ಟನ್ನು ತಗೊಂಡು ಅದಕ್ಕೆ ಸ್ವಲ್ಪ ಸ್ವಲ್ಪ ನೀರನ್ನು ಸೇರಿಸ್ಕೊಳ್ತಾ ಅದನ್ನು ಚಪಾತಿ ಹಿಟ್ಟಿನ ಅದಕ್ಕೆ ಕಲಿಸ್ಕೋಬೇಕು ಅಂತ ಹೇಳಿದ್ರು. ಎಲ್ಲ ಚೆನ್ನಾಗಿ ಬಿಡಬೇಕು. ಗಟ್ಟಿ ಆದರೆ ಜಲ್ದಿ ದೊಡ್ಡದಾಗಲ್ಲ ರೊಟ್ಟಿ. ಒಟ್ಟಿಗೆ ನಿಮಗೆ ಚಪಾತಿ ಅದಕ್ಕೆ ಇರಬೇಕು. ನೋಡಿ ಎಷ್ಟು ಗಟ್ಟಿ ಇದೆ. ಇನ್ನೂ ಸ್ವಲ್ಪ ನೀರು ಹಾಕ್ಬಿಟ್ಟು ಉಪ್ಪು ಹಾಕೋದೇ ಇಲ್ಲ ರೊಟ್ಟಿಗೆ. ಉಪ್ಪಿಲ್ಲ, ಏನಿಲ್ಲ, ಬರೀ ಹಿಟ್ಟು ನೀರು. ಟೋಟಲ್ ಆಗಿ ನೀವು ರೊಟ್ಟಿಗೆ ಉಪ್ಪು ಹಾಕಲ್ಲ? ಸಜ್ಜೆ ರೊಟ್ಟಿ ಮಾಡಿದ್ರೆ ಸ್ವಲ್ಪ ಉಪ್ಪು ಹಾಕೋದು. ಸಜ್ಜೆ ರೊಟ್ಟಿ, ಜೋಳದ ರೊಟ್ಟಿ ಎಲ್ಲ ಉಪ್ಪು ಏನು ಸಜ್ಜಿ ಇಸ್ಕೊಂಬಂದೆ ಸೇಮ್ ಅದೇ ಹಂಗೆ. ಆದರೆ ಉಪ್ಪು ಒಂದು ಸ್ವಲ್ಪ ಅರಿಶಿನ ಪುಡಿ ಹಾಕ್ಬಿಟ್ಟು ಮಾಡೋದು. ಎಳ್ಳುನೂ ಹಚ್ತಾರೆ ಅದಕ್ಕೆ ಮಾಡೋದು. ಇದಕ್ಕೆ ಏನಿಲ್ಲ, ಬರೀ ನೀರು ಹಾಕಬೇಕು ಚೆನ್ನಾಗಿ. ಅಂದರೆ ಹಿಂಗೆ ರೌಂಡ್ ಹಾಕ್ತಾರೆ, ಹಿಂಗೆ ಇದು ಆಗಲ್ಲ, ಕ್ರಾಸ್ ಹೊಡೆಯಲ್ಲ. ಅಲ್ಲಿ ರೌಂಡ್ ಆಗ್ಬೇಕಾದ್ರೆ ಸ್ವಲ್ಪ ಜಿಗಿ ಇರಬೇಕು. ಅವ್ರು ಕಲಸಿಟ್ಟಂಥ ಜೋಳದ ಹಿಟ್ಟನ್ನು ಪಾತ್ರೆಯಲ್ಲೇ ಈ ರೀತಿ ನಾದ್ಕೊಳ್ತಾ ಇದ್ದಾರೆ. ಚೆನ್ನಾಗಿ ನಾದ್ಕೋಬೇಕು ಅಂತ ಹೇಳಿದ್ರು. ಹಾಗೆಯೇ ಅದನ್ನು ಎತ್ತಿ ಕಲ್ಲ ಮೇಲೆ ಹಾಕಿ ಈ ರೀತಿ ಚೆನ್ನಾಗಿ ನಾದ್ಕೊಳ್ತಾ ಇದ್ದಾರೆ. ನೀವು ನೋಡ್ಬೋದು ಅದು ಕಲ್ಲು ಎಷ್ಟು ಅಗಲ ಇದೆ ಅಂತ. ಬರೀ ಚೆನ್ನಾಗಿ ನಾದ್ಕೋಬೇಕು ಅಷ್ಟೇ. ಕಲ್ಲಿಗೆ ಸ್ವಲ್ಪ ನೀರನ್ನು ಹಚ್ಕೊಂಡು ಅದನ್ನು ಪದೇ ಪದೇ ಈ ರೀತಿ ಚೆನ್ನಾಗಿ ನಾದ್ಕೊಳ್ತಾ ಇದ್ದಾರೆ. ಅದೇ ರೀತಿ ಅದನ್ನು ಯಾವ ರೀತಿ ಉಂಡೆ ಮಾಡಿಕೊಂಡು ಅದನ್ನು ಮತ್ತೆ ನಾದ್ಕೊಳ್ತಾ ಉಂಡೆ ಮಾಡ್ಕೊಳ್ತಾ ಈ ರೀತಿ ರೊಟ್ಟಿ ತಟ್ಕೋಬೇಕು ಅಂತ ತೋರಿಸ್ತಾ ಇದ್ದಾರೆ. ಈ ವಿಡಿಯೋ ಒಂದು ಸ್ವಲ್ಪ ಲೆಂತಿ ಅನಿಸ್ಬೋದು, ಆದರೂ ಪೂರ್ತಿ ನೋಡಿ, ನಿಮಗೆ ನೀಟಾಗಿ ಅರ್ಥ ಆಗುತ್ತೆ. ಇದೆಲ್ಲ ಇಷ್ಟು ಒಣ ಇಟ್ಟು ಕೆಳಗಡೆ ಹಾಕ್ಬಿಟ್ಟು ಮಾಡಿ ಇಟ್ಕೊಂಡು ತಳಗಡೆ ಸ್ವಲ್ಪ ಇಟ್ಟು ಇವಾಗ ಹಿಂಗೆ ತಗೊಂಡ್ಬಿಟ್ಟು ಹಿಂಗಾಕೋದು. ಆಮೇಲೆ ಚೆನ್ನಾಗಿ ಏನು ಹಿಂಗೆ ಇದು ವೈಟ್ ಕಾಣಲಾರ್ದಂಗೆ ನೀರು ಹಚ್ಬೇಕು. ಎಣ್ಣೆ ಹಾಕೋಷ್ಟಿಲ್ಲ? ಇಲ್ಲ, ಎಣ್ಣೆ ಆಗಲೇ ಮಾಡಿದ್ವಲ್ಲ ಹಂಗೆ ಮತ್ತೆ ಒಂದು ಉಂಡೆ ತಗೊಂಡು ಹಿಂಗೆ ಮಾಡಿಬಿಟ್ಟು ಇದೆಲ್ಲ ನೀರು ಇದಾದ ನಂತರ ಹಿಂಗೆ ಸಾಕೋದು.
ಕೈಗೆ ಅಂಟ್ಲಾರ್ದಂಗೆ ಇಟ್ಟು ಹಚ್ಕೋಬೇಕು ಅಂತ. ಇದು ಇನ್ನೂ ಬೇಯ್ದಿಲ್ಲ, ಇನ್ನೂ ಹಿಂಗೆ ಹಾಕ್ಬಿಟ್ಟು ಇವಾಗ ಹಿಂಗಾಯ್ತಲ್ಲ, ಇದು ಹಿಂಗೆ ಒಳ್ಳೆ ಉಬ್ಬುತ್ತಿದೆ ನೋಡಿ. ಇವಾಗ ಏನು ಒಳ್ಳೆಗಿದೆ ನೋಡಿ, ಎಷ್ಟು ತೆಳ್ಳಗಿದೆ. ಹಂಗೆ ಹಸಿ ನೀರು ಹಾಕಿಲ್ಲ, ಹಸಿ ನೀರು ಹಾಕಲ್ಲ. ನೋಡಿ ಹಂಗೆ ಯಾವಾಗಲೂ ಹಿಂಗೆ ನಾದುತ್ತಾ ಇರ್ಬೇಕು, ಹಿಂಗೆ ಅಂದರೆ ಹದ ಬರುತ್ತೆ. ಮತ್ತೆ ಹಿಂಗೆ ತಗೊಂಡು ಹಿಂಗಿಟ್ಟು ಹಾಕ್ಬಿಟ್ಟು ಹಿಂಗೆ ಸ್ವಲ್ಪ ಅಗಲ ಮಾಡಿ ಇದು ಹಾಕಿ ಅಂದರೆ ತಳಗಿಟ್ಟು ಕಡಿಮೆ ಆಯ್ತು, ಬಂಡೆ ಹಚ್ಕೊಂಡ್ಬಿಡುತ್ತೆ, ಕೈಗೆ ಅಂಟ್ತಾ ಇತ್ತು. ನೋಡಿ ಇಡ್ತಾ ಇದೆಯಲ್ಲ, ನಾನು ತಳ್ಳಗೆ ಮಾಡೀನಿ. ಫ್ರೆಂಡ್ಸ್, ಜೋಳದ ರೊಟ್ಟಿ ತುಂಬ ಸಾಫ್ಟಾಗಿ ಬಂದಿತ್ತು, ನೋಡ್ಬೋದು ನೀವು ಇಲ್ಲಿ ವಿಡಿಯೋದಲ್ಲಿ ಕಾಣ್ತಾ ಇದೆ ನಿಮಗೆ. ಈ ರೆಸಿಪಿಯನ್ನು ನನ್ನ ಸಿಸ್ಟರ್ ಫ್ರೆಂಡ್ ಮಾಡಿ ತೋರಿಸಿರೋ ಅಂಥದ್ದು, ಅವರಿಗೆ ತುಂಬ ಹೃದಯದ ಧನ್ಯವಾದಗಳು. ಜೋಳದ ರೊಟ್ಟಿ ಎಷ್ಟು ಸಾಫ್ಟಾಗಿ ಬಂದಿತ್ತು ಅಷ್ಟೇ ರುಚಿಯಾಗಿತ್ತು. ನನಗೆ ಇಲ್ಲಿ ಅವರು ಮಾಡಿದಂಥ ಚಿಕನ್ನಿಂದನೇ ಸರ್ವ್ ಮಾಡ್ತಾ ಇದ್ದಾರೆ, ತುಂಬ ರುಚಿಯಾಗಿತ್ತು ಫ್ರೆಂಡ್ಸ್. ನನ್ನ ಈ ಹೊಸ ಪ್ರಯತ್ನ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಹಾಗೆಯೇ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್.